ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಭಾರತವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ. ಆದರೆ ಅದರಿಂದ ಭಾರತ ಹಾನಿಯೋಗದಲ್ಲಿ ಅದೇ ಆಶೀರ್ವಾದವಾಗಿ ತಿರುಗುತ್ತಿದೆ. ಒಮ್ಮೆ ರಿವೈಂಡ್ ಮಾಡೋಣ. ಟ್ರಂಪ್ ಭಾರತಕ್ಕೆ ಡಬಲ್ ಟ್ಯಾರಿಫ್ ಹಾಕಿದ್ದಾರೆ. 25% ರೆಸಿಪ್ರೋಕಲ್ ಟ್ಯಾರಿಫ್, ಮತ್ತೊಂದು 25% ರಷ್ಯಾ ತೈಲ ಖರೀದಿ ಮಾಡ್ತಿದ್ದೀವಿ ಅಂತ ಪೆನಾಲ್ಟಿ. ಆದರೆ ಅದು ಪೆನಾಲ್ಟಿ ಅಲ್ಲ. ವೈಟ್ ಹೌಸ್ನ ವಕ್ತಾರರು ನಿನ್ನೆ ಹೇಳಿದ್ರು, ಇದು ಸ್ಯಾಂಕ್ಷನ್ಸ್. ಯುದ್ಧಕ್ಕಿಂತ ಮೊದಲು ಭಾರತ ಕೇವಲ 1% ರಷ್ಯನ್ ಆಯಿಲ್ ಖರೀದಿ ಮಾಡುತ್ತಿತ್ತು. ಆದರೆ ಇವತ್ತು 48%. ಇದನ್ನೇ US ಟ್ರೆಜರಿ ಸೆಕ್ರೆಟರಿ ಕೂಡ ಓಪನ್ ಆಗಿ ಹೇಳ್ತಿದ್ದಾನೆ. ಆತ ಯಾರೆಂದ್ರೆ ಜಾರ್ಜ್ ಸೋರೋಸ್ ಜೊತೆ ಕೆಲಸ ಮಾಡಿದ್ದವ. ಬೇಸಿಕಲಿ ಸೋರೋಸ್ನವನೇ. ಅವನ ಮಾತು, ಇಂಡಿಯಾ ರಷ್ಯನ್ ಆಯಿಲ್ ತಂದು ರಿಫೈನ್ ಮಾಡಿ ಮಾರ್ತಿದೆ, ಅದನ್ನ ಪ್ರಾಫಿಟರಿಂಗ್ ಅಂತ ಕರೆಯೋದು. ಆದರೆ ಅಮೆರಿಕ ಏನ್ ಮಾಡ್ತಿತ್ತು? ದಶಕಗಳಿಂದ ಕಾರ್ಖಾನೆಗಳನ್ನು ಚೈನಾಗೆ ಶಿಫ್ಟ್ ಮಾಡಿ ಚೀಪ್ ಲೇಬರ್, ಚೀಪ್ ರಾ ಮೆಟೀರಿಯಲ್ ಬಳಸಿ ಡಾಲರ್ ವ್ಯಾಲ್ಯೂ ಇಂದ ಲಾಭ ಮಾಡ್ಕೊಳ್ಳೋದು. ಅದೇನ್ ಪ್ರಾಫಿಟರಿಂಗ್ ಅಲ್ಲವೇ? ಅದೇ ಅಮೆರಿಕ ಯುರೋಪ್ನ ರಷ್ಯನ್ ಗ್ಯಾಸ್ ಪೈಪ್ಲೈನ್ ಬ್ಲಾಸ್ಟ್ ಮಾಡಿ ಮತ್ತೆ ಯುರೋಪಿಯನ್ ಯೂನಿಯನ್ಗೆ ತಮ್ಮದೇ LNG ಗ್ಯಾಸ್ ರೆಕಾರ್ಡ್ ರೇಟ್ಗೆ ಮಾರ್ತಿದೆ. ಅದು ಪ್ರಾಫಿಟರಿಂಗ್ ಅಲ್ವೇ? ಆದರೆ ಇಲ್ಲಿ ಟ್ವಿಸ್ಟ್. ರಷ್ಯಾ ಓಪನ್ ಆಗಿ ಇಂಡಿಯಾ ಕಡೆ ನಿಂತಿದೆ. ಈಗ ಟ್ಯಾರಿಫ್ ಅನ್ರೀಸನಬಲ್ ಅಂತ ಕಟುವಾಗಿ ಹೇಳಿದೆ. ಜೊತೆಗೆ ಇಂಡಿಯಾಗೆ 5% ಡಿಸ್ಕೌಂಟ್ ಕೂಡ ಘೋಷಿಸಿದೆ. ಆಲ್ರೆಡಿ ಸೆಪ್ಟೆಂಬರ್, ಅಕ್ಟೋಬರ್ ಸಪ್ಲೈ ಬುಕ್ ಆಗಿದೆ. ಇದರ ಜೊತೆಗೆ ಪೇಮೆಂಟ್ಸ್ 90% ರೂಬಲ್ನಲ್ಲಿ ರಷ್ಯನ್ ಈಗ ಇಂಡಿಯನ್ ಗೂಡ್ಸ್ ಇಂಪೋರ್ಟ್ ಮಾಡೋಕೆ ಮುಂದೆ ಬರ್ತಿದೆ. ಟೆಕ್ಸ್ಟೈಲು, ಜೆಮ್ಸ್ ಮತ್ತು ಜ್ಯುವೆಲರಿ ಹಾಗೆ. ಟ್ರಂಪ್ ಭಾರತ ಪನಿಷ್ ಆಗುತ್ತೆ ಅಂತ ಭಾವಿಸಿದ್ರು. ಆದ್ರೆ ಏನಾಯ್ತು? ಇಂಡಿಯಾಗೆ ಚೀಪ್ ಆಯಿಲ್, ಹೊಸ ಮಾರ್ಕೆಟ್ ಅಕ್ಸೆಸ್, ರಷ್ಯಾ ಜೊತೆ ಇನ್ನೂ ಬಲವಾದ ಸಂಬಂಧ ಏರ್ಪಡ್ತಾ ಇದೆ. ಅಮೆರಿಕ ಇನ್ನು ಗ್ಲೋಬಲ್ ಪಾಲಿಸಿ ಮ್ಯಾನ್ ಆಗಿ ಆಟ ಆಡ್ತಿದೆ. ನರ್ಕೋಟಿಕ್ಸ್ ಫೋರ್ಸ್ ಅಂತ ಹೊಸ ಜುರಿಸ್ಟಿಕ್ಷನ್ ಅಂದ್ರೆ ಗ್ರೌಂಡ್ ಮೇಲೆ US ಆರ್ಮಿ ದುರ್ಬಲ. ಅಫ್ಘಾನಿಸ್ತಾನ್ ತೋರಿಸಿತು, ವಿಯೆಟ್ನಾಂ ತೋರಿಸಿತು, ಉಕ್ರೇನ್ ತೋರಿಸ್ತಿದೆ. ಅಮೆರಿಕ ಡಾಮಿನೆನ್ಸ್ ಇವತ್ತು ಮರಳಿನ ಮೇಲೆ ನಿಂತ ಮನೆ. ಅಮೆರಿಕ ಕೂಡ ಅರಿತು ಬಿಟ್ಟಿವೆ ಇಂಡಿಯಾಗೆ ಹಾನಿ ಆಗೋದಿಲ್ಲ ಅಂತ. ಒಳಗಿನ ಮಾರ್ಕೆಟ್ ಜೋರಾಗಿ ಬೆಳೆಯುತ್ತಿದೆ. GST ಅನೌನ್ಸ್ಮೆಂಟ್ ಅಷ್ಟೇ ಸಾಕು ಎಕಾನಮಿ ಚಾರ್ಜ್ ಆಗೋಕೆ. ಅಂತಿಮದಲ್ಲಿ ಟ್ರಂಪ್ ಪನಿಷ್ಮೆಂಟ್ ಕೊಡಬೇಕು ಅಂತ ಯತ್ನಿಸಿದ್ರು. ಆದರೆ ಫಲ ಭಾರತಕ್ಕೆ. ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಇಂಡಿಯಾ ಇನ್ನಷ್ಟು ಬಲವಾಗಿ ನಿಂತಿದೆ. ಇದು ನಿಮಗೆ ಮಾಹಿತಿ ನೀಡಿದರೆ ಖುಷಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.